ಇರಾನ್ ಇಸ್ರೇಲ್ ಎಫೆಕ್ಟ್ನಿಂದ ಆಟೋ ಚಾಲಕರ ಜೀವನಕ್ಕೆ ಕೊಳ್ಳಿ ಇಟ್ಟಿದೆ. ಎಲ್ಪಿಜಿ ಗ್ಯಾಸ್ ಕೊರತೆ ಹಾಗೂ ದರ ಏರಿಕೆಯಿಂದ ಚಾಲಕರ ತುತ್ತಿನ ಚೀಲಕ್ಕೂ ಹೊಡೆತ ಬಿದ್ದಂತಾಗಿದೆ. ನಗರದಲ್ಲಿ ದಿನದಿಂದ ದಿನಕ್ಕೆ ಆಟೋ ಎಲ್ಪಿಜಿ ಗ್ಯಾಸ್ ಸಮಸ್ಯೆ ತೀವ್ರಗೊಳ್ಳುತ್ತಿದ್ದು, ಇಂದು ನಗರದ ಆರ್ಟಿ ನಗರ, ರಾಜಾಜಿನಗರ ಸೇರಿದಂತೆ ಮತ್ತಿತರ ಭಾಗಗಳಲ್ಲಿರುವ ಎಲ್ಪಿಜಿ ಬಂಕ್ಗಳು ಬಂದ್ ಆಗಿದ್ದು ಪರಿಸ್ಥಿತಿ ಗಂಭೀರವಾಗಿದೆ. ಸರ್, ಬೆಳಗ್ಗೆಯಿಂದ ಬಂದಿದ್ದಾರೆ. ಅದು ಹಾರ್ಟ್ ಪೇಷಂಟ್ ಅವ್ರಿಗೆ ತೊಳ್ಕೊಂಡ್ ಬಂದಿದ್ದೀನಿ. ಬೆಳಗ್ಗೆ 8 ಗಂಟೆಗೆ ಬಂದಿರೋದು ಅವರು. ಅಲ್ಲಿ ಹಸಿನ್ ಶಾದಿ ಮಲ್ ನಂತರ ಲೈನ್ ನಿಂತ್ಕೊಂಡು ಬಂದಿರೋದು. ಇವಾಗ ಗ್ಯಾಸ್ ಬೇಕು. ಮನೆ ಹೆಂಗ್ ಓಡಿಸ್ಬೇಕು ಹೇಳಿ, ನೀವೇ ಹೇಳಿ. ಗ್ಯಾಸ್ ಪಂಪ್ ಗ್ಯಾಸ್ ಐತೆ, ಅವ್ರು ಆಗ್ತಾ ಇಲ್ಲ. ಅವ್ರು ಏನಂದ್ರೆ ರೇಟ್ ಜಾಸ್ತಿ ಮಾಡ್ತಾರೆ ನೈಟಲ್ಲಿ. ಫಸ್ಟು 57 ರೂಪಾಯಿ ಇತ್ತು, 65 ಆಯ್ತು, 70 ರೂಪಾಯಿ ಆಯ್ತು. ಹಾಕೊಂಡು ನಡ್ಸ್ಕೊಂಡು ಹೋಯ್ತು. ಅವ್ರು ಕಸ್ಟಮರ್ಗೆ 10 ರೂಪಾಯಿ ಜಾಸ್ತಿ ಕೊಡು ಅಂದರೆ ನಾನು ಕಂಪ್ಲೇಂಟ್ ಮಾಡ್ತೀನಿ, ಪೊಲೀಸವ್ರಿಗೆ ಕಂಪ್ಲೇಂಟ್ ಮಾಡ್ತೀನಿ, ಹಂಗೆ ಹೇಳ್ತಾರೆ. ಏನು ಮಾಡ್ಬೇಕು ಹೇಳಿ ಸರ್ ನೀವೇ. ಏನು ಹೇಳ್ಬೇಕು ಸರ್, ನೀವೇ ಮೀಡಿಯಾ ಏನು CM ಸರ್ಗೆ ಮಾತಾಡಬೇಕು ಸರ್. ಅವ್ರು ಹೇಳ್ಬಿಟ್ಟು ಏನಾರ ರಿಕ್ವೆಸ್ಟು ನಮ್ಮ ಆಟೋ ಅವ್ರಿಗೆ ಏನೇ ಸವಲತ್ತು ಮಾಡಿಕೊಡ್ಬೇಕು ಸರ್ ನೀವೇ. ಸರ್, ನಾನು ಏನು ಹೇಳ್ತಾ ಇರೋದು, ನಮ್ಮ ಇಮ್ರಾನ್ ಇಲ್ಲ ಶರೀಫ್ ನಮ್ದು ಹೆಸರು. ಬೆಳಗ್ಗೆ 9 ಗಂಟೆಯಿಂದ 9:30 ಬಂದಿರೋದು. ಎಲ್ಲಿಗೆ? ಪುಷ್ಪಾಂಜಲಿ ಥಿಯೇಟರ್ ಇದೆಯಲ್ಲ, ಆಗ ಹಿಂದೆ ಆ ಕಡೆಯಿಂದ ತಳ್ಕೊಂಡ್ ಬರ್ತಾ ಇರೋದು. ಬೆಳಗ್ಗೆ ಇಲ್ಲಿ ಬಂದ್ಬಿಟ್ಟು ಇವಾಗ ಬಂದ್ಬಿಟ್ಟು ನಂಗೆ ಇಲ್ಲಿ ಖಾಲಿಗಾಯ್ತು. ಇಲ್ಲಿ ಏನ್ ಮಾಡಿದೆ, ಗ್ಯಾಸ್ ಇಲ್ಲ ಅಂತ ಹೇಳ್ತಾ ಇದ್ದೆ. ಇನ್ನು 10-20% ಇತ್ತು, 10% ಇದೆ. ಏನ್ ಹೇಳಿದೆ, ನಾನು 200 ರೂಪಾಯಿಗೆ ಹಾಕಪ್ಪ ಅಂತ ಹೇಳ್ದೆ. 200 ರೂಪಾಯಿ ಆಗಲ್ಲ. ಒಬ್ಬರಿಗೆ 1000 ರೂಪಾಯಿ ಆಗುತ್ತೆ, ಒಂದರಿಗೆ 500 ರೂಪಾಯಿ ಆಗ್ತಾ ಇದೆ. ಹೆಂಗೆ ಅದು? एक तो गैस का रेट बढ़ा लेगो भी, कम तो नहीं कर रही. 200 ರೂಪಾಯಿ ಕೇಳಿಕ್ಕೆ ಎಷ್ಟು ಹೇಳಿದ್ರು ಅವರು? ಏನು ಎಷ್ಟು ಕೇಳಿದ್ರು? 200 ರೂಪಾಯಿ ಹಾಕಿ ಅಂತ ಹೇಳಿದ್ರು. ಏನಂತ ಹೇಳಿದ್ರು? ಗ್ಯಾಸ್ ಖಾಲಿ ಆಯ್ತು ಅಂತ ಹೇಳ್ಬಿಟ್ಟೆ. 200 ರೂಪಾಯಿಗೆ ಅಂತ 100 ರೂಪಾಯಿಗೆ ಹಾಕಿ ಅಂತ ಆಗ್ತಾ ಇಲ್ಲ. ಗ್ಯಾಸ್ ಖಾಲಿ ಆಯ್ತು, ಹೋಗ್ಬಿಡಿ, ನಾಳೆ ನಾಳಿಕೆ ಬರುತ್ತೆ ಅಂತ. ಇನ್ನೊಂದು रोड को ढाले नहीं, और क्या कहते रैपिडो, ओला, रैपिडो, 2 व्हीलर रैपिडो जो है वो बहुत मेन जरूरी है बंद करना हमारे। और 10 घंटे के बाद में मीटर डाल को चलो और कैब कर को चलाएगा तो 10 रुपए एक्स्ट्रा पूछे तो कई को 10 रुपए को पैसेंजर हम ना बोलता। अब हमें उससे क्या बोलना? अब हमें पूछ रही, हमें गलत गैस का प्रॉब्लम है ಸರ್. ಫಸ್ಟ್ ರ್ಯಾಪಿಡ್ ವಾಲ್ವೋ ಎಲ್ಲ ಬಂದು ಆಟೋದವರಿಗೆ ಬಹಳ ಪ್ರಾಬ್ಲಮ್ ಆಗಿದೆ. ಈಗ ಗ್ಯಾಸಿನ ಪ್ರಾಬ್ಲಮ್ ಆಗಿದೆ. 10 ಗಂಟೆ ಮೇಲೆ ನಮ್ಗೆ ಡ್ಯೂಟಿನೇ ಬಿಡಲ್ಲ. ಕಾರು 200 ರೂಪಾಯಿ ಆದ್ರೆ ಆಟೋಗೆ 250 ರೂಪಾಯಿ ಬರುತ್ತೆ. ಒನ್ ಆನ್ ಆಫ್ ಆಟೋಗೆ. ಅದು ಯಾರೋ ಆಟೋ ಬುಕ್ ಮಾಡಲ್ಲ ರಾತ್ರಿ. ಅದು ಕಷ್ಟ ಆಗ್ಬಿಡುತ್ತೆ. ಗ್ಯಾಸು ಇಲ್ಲ. ನಾನು ಯಶವಂತಪುರದಿಂದ ದಪ್ಕೊ ಬಂದಿನಿ, 10 ಕಿಲೋಮೀಟರ್ ದಪ್ಕೊ ಬಂದಿನಿ ಗಾಡಿ. ಬೆಳಗ್ಗಿಂದ ದಪ್ತಿರೋದೆ. 300 ರೂಪಾಯಿ ಬರೀ ದಬ್ಬರಿ ಕೊಟ್ಟಿನಿ. CNG ಸಿಗ್ತಾ ಇದೆ, LPG ಸಿಗ್ತಾ ಇಲ್ಲ. ಬರೀ ಪ್ರಾಬ್ಲಮ್, ಆಟೋದು ಪ್ರಾಬ್ಲಮ್ ಆಗ್ತಾ ಇದೆ. ಮನೆಗೆ ಸಂಘ ಕಟ್ಟಬೇಕು, ಲೋನ್ ಕಟ್ಬೇಕು ಗಾಡಿದು. ಏನೇನೋ ಅಡ್ಜಸ್ಟ್ಮೆಂಟ್ ಅಂತ ನಾವು ತಗೊಂತಾ ಇರ್ತೀವಿ ಸರ್. ಆಟೋದವ್ರು ಯಾರು ಶ್ರೀಮಂತರು ಇರಲ್ಲ, ಎಲ್ಲ ಬಡವ್ರೆ. ಇವರು 60 ರೂಪಾಯಿ ಇದ್ದಿದ್ದು ಮೊನ್ನೆ 70 ರೂಪಾಯಿ, ಒಂದ್ ಕಡೆ 100 ರೂಪಾಯಿ, ಒಂದೊಂದ್ ಕಡೆ 110 ರೂಪಾಯಿ, ಎಲ್ಲಾ ಕಡೆ ತರ ಜಾಸ್ತಿ ಮಾಡ್ತಾರೆ. ಬಹಳ ಕಷ್ಟ ಆಗ್ತದೆ. 105 ರೂಪಾಯಿ ಲೀಟರ್. ಈಗ 10 ರೂಪಾಯಿ ಜಾಸ್ತಿ ಕೇಳಿದ್ರೆ ಪ್ಯಾಸೆಂಜರ್ಗೆ ಮೊದಲೇ 59 ರೂಪಾಯಿ ಇತ್ತು. 1 ಟು ಡಬಲ್ ಆಗಿದೆ. 50-100 ರೂಪಾಯಿ. ಬಹಳ ಕಷ್ಟ ಆಗ್ತದೆ ಸರ್. ಪ್ಯಾಸೆಂಜರ್ಗೆ 10 ರೂಪಾಯಿ ಜಾಸ್ತಿ ಕೇಳಿದ್ರೆ ಬರಲ್ಲ, ಬೇಡ, ಸ್ಟೇಷನ್ ಓಡಿ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.